ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶ್ರುತಿ. ಇವತ್ತು ಬಂದುಬಿಟ್ಟು ನಾನು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ವೀರಗೊಟ್ಟ ಹಾಗೂ ತಿಂತಿಣಿ ಗ್ರಾಮಗಳ ಸುಕ್ಷೇತ್ರವಾಗಿರುವ ಶ್ರೀ ಜಗದ್ಗುರು ಮೌನೇಶ್ವರರ ವಿಡಿಯೋವನ್ನು ಮಾಡಕತ್ತೀನಿ. ಇದು ಬಂದುಬಿಟ್ಟು ವೀರಗೊಟ್ಟದಲ್ಲಿರುವ ಈ ಶ್ರೀ ಮೌನೇಶ್ವರನ ಮೂರ್ತಿ, ಹಾಗೂ ಇದು ಬಂದುಬಿಟ್ಟು ಗಂಗಾ ಮಾತೆಯವರು ವರ ಕೇಳಕತ್ತಿರೋ ದೃಶ್ಯ ಅಂತ್ರಿ. ಇದು ಮಾತ್ರ ನೋಡೋಕೆ ದೊಡ್ಡ ಪ್ರಮಾಣದಾಗ ಐತಿ, ತುಂಬಾ ಚಲೋ ಐತಿ. ನೋಡೋಕೆ ಏನಿರ್ಬೋದು ಅಂತೇಳಿ ಕ್ಯೂರಿಯಾಸಿಟಿನೂ ಅಷ್ಟೇ ಬರ್ತೈತಿ. ಇದರಿಂದನೇ ಒಂದು ಸ್ಟೋರಿ ಐತ್ರಿ, ಮುಂದೆ ಹೇಳ್ಕೊತ ಹೊರ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ಇದು ಬಂದುಬಿಟ್ಟು ಈ ಕಲ್ಲಲ್ಲೆಲ್ಲ ಮನೆ ಮಾಡ್ಯಾರ, ಏನು ಅರ್ಕಿ ಅಂದ್ಕೊಂಡ್ರು ಆಗ್ತಾವಂತೇಳಿ ಇದ್ರಾಗ ನಂಬಿಕೆ ಐತಿ. ಹಾಗೂ ಇದ್ರ ಬಗ್ಲಾಗ ಬಂದುಬಿಟ್ಟು ಒಂದು ಶಿವನ ಗುಡಿ ಐತ್ರಿ. ಇಲ್ಲೇನೇ ಇದನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಈ ಗುಡಿ ಬಂದುಬಿಟ್ಟು ಅಷ್ಟು ಕಲ್ಲಿಂದನೇ ಮಾಡ್ಯಾರ. ಇದ್ರ ಬಗ್ಲಾಗ ಬಂದುಬಿಟ್ಟು ಒಂದು ಗುಡಿಸಲು ಕೂಡ ಐತಿ. ಇದು ಈ ಕಡೆ ಸೈಡಿಂದು ಮೌನೇಶ್ವರರ ಗುಡಿ. ಇದು ಬಂದುಬಿಟ್ಟು ಮತ್ತು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನು ಮೆರೆಯುವ ಗುಡಿ ಇದಾಗೈತ್ರಿ. ಹಿಂದೂಗಳಷ್ಟೇ ಅಲ್ಲದೆ ಮುಸ್ಲಿಮ್ಸು ಕೂಡ ಈ ಗುಡಿಗೆ ನಡ್ಕೊಂತಾರೆ ಅನ್ನೋದು ಇಲ್ಲಿ ಪ್ರತೀತಿ ಕೂಡ ಐತಿ, ನಂಬಿಕೆನೂ ಕೂಡ ಐತಿ. ಇಲ್ಲಿರೋದು ಇದು ಮೌನೇಶ್ವರರ ಪಲ್ಲಕ್ಕಿ ಕೂಡ ಐತಿ. ಇದೇ ಫೆಬ್ರವರಿ 12ನೇ ತಾರೀಕು ಇದ್ರ ಜಾತ್ರೆ ಕೂಡ ನಡೀತೈತಿ. ತುಂಬಾ ಅದ್ಧೂರಿಯಾಗಿ ನಡೆಯುವಂಥ ಜಾತ್ರೆ ಕೂಡ ಇದಾಗೈತಿ, ಹಾಗೂ ಅಷ್ಟೇ ದೊಡ್ಡದಾಗಿ ಕೂಡ ನಡೀತೈತಿ. ಇದು ಬಂದುಬಿಟ್ಟು ಒಂದು ಸಣ್ಣ ಗುಡಿಸಲು ಥರ ಮಾಡಿದ್ದಾರೆ. ಇದ್ರ ಒಳಗಡೆ ಹೋಗ್ಬಿಟ್ರೆ ತುಂಬಾ ಗುಹೆ ಥರ ಇದೆ. ಕೆಲವು ವಚನಗಳನ್ನ ಬರೆದಿದ್ದಾರೆ, ಹಾಗೂ ಹಳೆಯ ಕಾಲದ ಗುಹೆ ಕಂಡಂಗೆ ಕಾಣಿಸ್ತೈತಿ. ಸೇಮ್ ಆಗಿ ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ. ಅಕಸ್ಮಾತ್ ಲೈಟ್ ಹೋಯ್ತು ಅಂದ್ರೆ ಪೂರ ಕತ್ತಲೆ ಕೂಡ ಅನ್ಸುತ್ತೆ ರೀ. ಇಲ್ಲಿ ಅಡವಿಲಿಂಗ ಮಹಾರಾಜರು ಇಲ್ಲಿ ಫೋಟೋ ತೆಗೆದಾರಲ್ಲ, ಇವರು ಇಲ್ಲಿ ವಾಸ ಮಾಡ್ತಾರಂಥೇಳಿ ಕೇಳ್ಪಟ್ಟಿವಿ. ಆಲ್ಮೋಸ್ಟ್ ಇಲ್ಲೇ ಅವ್ರು ಕೂಡ ಇರ್ತಾರಂತ ನಾವು ನೋಡೀವಿ. ಇವರು ಹೇಳಿದ್ದು ಮಾತು ಕೂಡ ಬಹಳ ಸತ್ಯ ಆಗ್ತವ, ಅಷ್ಟು ಸತ್ಯವಾದ ದೇವಸ್ಥಾನ ಐತಿ. ಇಲ್ಲಿ ಕಾಣಿಸಕತ್ತಾರಲ್ಲ, ಇವರೇ ಅಡವಿಲಿಂಗ ಮಹಾರಾಜರು. ಸೇಮ್ ಇದು ಒಂಥರ ನೋಡೋಕೆ ಕುಂಭಮೇಳ ಕೂಡ ನೆನಪಾಗುತ್ತಾ. ಇಲ್ಲಿ ಸಾಧುರು ಮತ್ತು ಸಂತರು ಕೂಡ ಇಲ್ಲಿ ಗುಡಿ ಮುಂದೆ ಇರ್ತಾರೆ. ಬಟ್ ನಾನು ವಿಡಿಯೋದಾಗ ಕ್ಯಾಪ್ಚರ್ ಮಾಡಿಲ್ಲ. ಕೆಲವು ಗಾದೆ ಮಾತುಗಳನ್ನು ಕೂಡ ಒಳಗಡೆ ಬರೆದು ಹಾಕ್ಯಾರಿ. ಗುಡಿಸ್ಲು ನೋಡ್ರಿ ಹೆಂಗೈತಿ ಇದು. ಇಷ್ಟು ಒಣಗಿದು ಹುಲ್ಲಿನಿಂದ ಮಾಡ್ಯಾರ. ಭಾಳ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ನನಗಂತೂ ಇದು ಭಾಳ ಇಷ್ಟ ಆಯಿತು ಗುಡಿ. ಎಷ್ಟು ವರ್ಷ ಆಯಿತೋ ಏನೋ ಮಾಡಿ, ಒಂದು ಸಲನೂ ಇದು ವಾಪಸ್ ಕೇಳಿಲ್ಲ, ಬಿಳಿಸಿಲ್ಲ. ಇದು ಬಂದುಬಿಟ್ಟು ಬ್ರಿಡ್ಜು. ಈ ಬ್ರಿಡ್ಜಿನಿಂದನೇ ನಾವು ಹೋಗ್ಬೇಕಾಗ್ತೈತಿ. ಇದು ನದಿ ಬಂದುಬಿಟ್ಟು ಕೃಷ್ಣಾ ನದಿ ರೀ. ಎಷ್ಟೇ ತುಂಬಿ ಹರಿದ್ರೂ ಕೆಲವು ನದಿಗಳು ಪ್ರವಾಹ ಬಂದ್ರೆ ಮಳೆಗಾಲದಾಗ ಭಾಳ ಸೌಂಡ್ ಮಾಡ್ತಿರ್ತೈತಿ. ಬಟ್ ಈ ನದಿ ಮಾತ್ರ ಸೌಂಡ್ ಮಾಡೋದೇ ಇಲ್ಲ. ಎಷ್ಟು ತುಂಬಿ ಹರಿದ್ರೂ ಕೂಡ ಒಂದು ಸ್ವಲ್ಪ ಸೌಂಡ್ ಕೂಡ ಆಗೋದಿಲ್ಲ. ಅದೇ ಗಂಗಾ ಮಾತೆ ನನಗೆ ನಿನ್ನ ಸ್ಥಳದಲ್ಲಿ ಜಾಗ ಕೊಡು ಅಂಥೇಳಿ ವರನ ಕೇಳ್ಕೊಂಡಾಗ ಮೌನಪ್ಪಯ್ಯ ಅಂದರೆ ಮೌನೇಶ್ವರರು, ನಿನಗೆ ನನ್ನ ಸ್ಥಾನದಲ್ಲಿ ಜಾಗ ಕೊಡ್ತೀನಿ, ಬಟ್ ನೀನು ಯಾವುದೇ ತೊಂದರೆ ಮಾಡ್ದಿರ, ಯಾವುದೇ ಶಬ್ದ ಮಾಡ್ದಿರ ನಿಧಾನವಾಗಿ ಶಾಂತವಾಗಿ ಅರಿತೀನಿ ಅಂತ ನನಗೆ ವಚನ ಕೊಡು ಅಂದಾಗ ಮಾತ್ರ ನಾನು ನಿನಗೆ ಜಾಗ ಕೊಡ್ತೀನಿ ಅಂತೇಳಿ ಮೌನಪ್ಪಯ್ಯನವರು ವರ ಕೊಟ್ಟಾರಂತೇಳಿ ಇದು 2 ಸ್ಟ್ಯಾಚ್ಯುಗಳ ಸ್ಟೋರಿ ಇದಾಗೈತ್ರಿ. ಇಲ್ಲಿ ಮಕ್ಕಳಾಗಿಲ್ಲ ಅಂತೇಳಿ ಅಂದ್ಕೊಂಡು ಅರ್ಕಿ ಕಟ್ಟಿದ್ರೂ ಕೂಡ ಸಕ್ಸಸ್ ಆಗೋದು 100% ಅಂತಲೇ ನಾನು ಹೇಳ್ತೀನಿ. ಹಾಗೂ ಮನೆ ಕಟ್ಟಬೇಕಾಗಿತ್ತು, ಏನಾದರೂ ಆಸೆ ಇತ್ತು ಅಂದ್ರೆ ಕೂಡ ನೋಡ್ರಿ ಇಲ್ಲಿ ಎಷ್ಟು ಮಂದಿ ಕಟ್ಟಿ ಹೋಗ್ಯಾರಂತೇಳಿ. ಇದೇ ರೀತಿಯಾದ ಇಂಟ್ರೆಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ.